ಹಲೋ ಎಲ್ಲರಿಗೂ, ನನ್ನ ಹೆಸರು ಮಂಜುನಾಥ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ವೆಬ್ ಡೆವಲಪ್ಮೆಂಟ್ ಅನ್ನು ಕಲಿತು ವೆಬ್ ಡೆವಲಪರ್ ಆಗ್ಬಹುದು ಅಂತಲೇ ಎಕ್ಸ್ಪ್ಲೇನ್ ಮಾಡ್ತೇನೆ. ಫಸ್ಟ್ ಆಫ್ ಆಲ್, ವೆಬ್ ಡೆವಲಪ್ಮೆಂಟ್ ಅಲ್ಲಿ ನಿಮಗೆ ವೆಬ್ಸೈಟ್ಸ್ ಗಳು ಬಿಲ್ಡ್ ಮಾಡ್ಲಿಕ್ಕೆ ಇರ್ತವೆ. ಸೊ ಅದರಿಂದಾಗಿ ನೀವು ಕರೆಕ್ಟ್ ಆಗಿ HTML CSS ಮತ್ತೆ ಜಾವಾ ಸ್ಕ್ರಿಪ್ಟ್ ಅನ್ನು ಕಲಿಬೇಕು. ಈ HTML CSS ಮತ್ತೆ ಜಾವಾ ಸ್ಕ್ರಿಪ್ಟ್ ವೆಬ್ ಡೆವಲಪ್ಮೆಂಟ್ ಇದು ತುಂಬಾ ಬೇಸಿಕ್ಸ್. ನೀವು ಈ ಮೂರು ವಿಷಯಗಳನ್ನು ಕರೆಕ್ಟ್ ಆಗಿ ಕಲ್ತ್ರೆ ನಿಮಗೆ ವೆಬ್ಸೈಟ್ಸ್ ಗಳನ್ನು ಬಿಲ್ಡ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಆಬ್ವಿಯಸ್ಲಿ ಅವಾಗ ನೀವು ನಿಮ್ಮನ್ನು ವೆಬ್ ಡೆವಲಪರ್ ಅಂತೇಳಿ ಕರಿಬಹುದು. ಸೊ ನಿಮಗೆ ವೆಬ್ ಡೆವಲಪರ್ ಆಗ್ಬೇಕಿದ್ರೆ ನೀವು ಈ ಮೂರು ವಿಷಯಗಳನ್ನು ಕರೆಕ್ಟ್ ಆಗಿ ಕಲಿರಿ. HTML ಅಂತ ಹೇಳಿದ್ರೆ ಅದೊಂದು ಟ್ಯಾಗ್ಸ್ ಗಳನ್ನೆಲ್ಲ ಹಾಕ್ಲಿಕ್ಕೆ ಇರ್ತದೆ. ಸೊ ಅದರಿಂದ ಅದೊಂದು ಮಾರ್ಕಪ್ ಲ್ಯಾಂಗ್ವೇಜ್. ವೆರಸ್ CSS ಅಂತ ಹೇಳಿದ್ರೆ ನೀವೀಗ HTML ಟ್ಯಾಗ್ಸ್ ಗಳ ಹಾಕಿರ್ತೀರಲ್ಲ, ಅದಕ್ಕೆ ಕರೆಕ್ಟ್ ಆಗಿ ಡಿಸೈನ್ ಅನ್ನು ಕೊಡುದು, ಅದರ ಸೈಜ್ ಅನ್ನು ಹೆಚ್ಚು ಮಾಡುದು, ಡಿಕ್ರೀಸ್ ಮಾಡುದು, ಇಮೇಜಿನ ಓರಿಯಂಟೇಶನ್ ಅನ್ನು ಚೇಂಜ್ ಮಾಡುದು, ಇಂತ ಹಲವಾರು ವಿಷಯಗಳನ್ನು ನೀವು CSS ಅನ್ನು ಯೂಸ್ ಮಾಡಿ ಮಾಡಬಹುದು. ವೆರಸ್ ಜಾವಾ ಸ್ಕ್ರಿಪ್ಟ್ ಉಂಟಲ್ಲ, ಅದೊಂದು ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್. ಸೊ ಅದರಿಂದ ನೀವೀಗ ಒಂದು ಬಟನ್ ಅನ್ನು ಕ್ಲಿಕ್ ಕೊಟ್ರೆ ನೀವು ಎಂತಾದ್ರು ಒಂದು ಚೇಂಜ್ ಮಾಡ್ಲಿಕ್ಕೆ ಮಾಡಬಹುದು. ಈ ವಿಡಿಯೋದಲ್ಲಿ ನೀವು ಅದನ್ನು ಕಲಿಬಹುದು, ಜಾವಾ ಸ್ಕ್ರಿಪ್ಟ್ ಯಾವ ರೀತಿ ವರ್ಕ್ ಆಗ್ತದೆ ಅಂತ. ನೀವು ಇಲ್ಲಿ ಈ ವಿಡಿಯೋದಲ್ಲಿ ಲೈಕ್ ಬಟನ್ ಉಂಟಲ್ಲ, ಅದನ್ನು ಕ್ಲಿಕ್ ಕೊಟ್ಟ ತಕ್ಷಣ ಇಮಿಡಿಯೇಟ್ಲಿ ಲೈಕ್ ಕೌಂಟ್ ಹೆಚ್ಚಾಗ್ತದೆ. ಸೊ ಅದರಿಂದ ಈ ಲೈಕ್ ಕೌಂಟ್ ಉಂಟಲ್ಲ ಹೆಚ್ಚಾಗುದು, ಅದು ಜಾವಾ ಸ್ಕ್ರಿಪ್ಟ್ ಅನ್ನು ಯೂಸ್ ಮಾಡಿ ಆಗುದು. ಸೊ ಅದರಿಂದ ಆಬ್ವಿಯಸ್ಲಿ ಈ ವಿಡಿಯೋ ಲೈಕ್ ಮಾಡಿ ಇಮಿಡಿಯೇಟ್ಲಿ ನಿಮಗೆ ಜಾವಾ ಸ್ಕ್ರಿಪ್ಟ್ ಯೂಸ್ ಮಾಡುದು ಯಾವ ರೀತಿ, ಅದು ಹೇಗೆ ವರ್ಕ್ ಆಗ್ತದೆ ಅಂತೇಳಿ ಗೊತ್ತಾಗ್ತದೆ. ನೆಕ್ಸ್ಟ್ ನೀವು ಒಂದ್ಸರಿ ಈ ಮೂರು ವಿಷಯಗಳನ್ನು ಕರೆಕ್ಟ್ ಆಗಿ ಕಲ್ತಾದ ನಂತರ ಒಂದು ಫ್ರಂಟ್ ಎಂಡ್ ಫ್ರೇಮ್ ವರ್ಕ್ ಅನ್ನು ಕಲಿಬೇಕಾಗ್ತದೆ. ಈ ಫ್ರಂಟ್ ಎಂಡ್ ಫ್ರೇಮ್ ವರ್ಕ್ ಅಂತ ಹೇಳಿದ್ರೆ ಎಂತ ಅಂತ ಹೇಳಿದ್ರೆ, ನಾನೀಗ ಹೇಳಿದಲ್ಲ HTML CSS ಮತ್ತೆ ಜಾವಾ ಸ್ಕ್ರಿಪ್ಟ್, ಈ ಮೂರು ಟೆಕ್ನಾಲಜಿಗಳನ್ನು ಕಂಬೈನ್ ಮಾಡಿ ಒಂದು ವೆಬ್ಸೈಟ್ ಗಳನ್ನು ಕ್ರಿಯೇಟ್ ಮಾಡೋದು ಉಂಟಲ್ಲ, ಅದನ್ನು ಸುಲಭ ಮಾಡುವ ಟೆಕ್ನಾಲಜಿಯನ್ನು ಫ್ರಂಟ್ ಅಂಡ್ ಫ್ರೇಮ್ ವರ್ಕ್ ಅಂತ ಹೇಳಿ ಕರೀತಾರೆ. ಸೊ ಈ ಫ್ರೇಮ್ ವರ್ಕ್ ಉಂಟಲ್ಲ, ಇದರಲ್ಲಿ ನೌಡೇಸ್ ತುಂಬಾ ಆಪ್ಷನ್ಸ್ ಗಳು ಅವೈಲೇಬಲ್ ಇದೆ. ಸೊ ಅದರಿಂದಾಗಿ ನಿಮ್ಗೆ ರಿಯಾಕ್ಟ್ ಕಲಿಬಹುದು, Vue.js ಕಲಿಬಹುದು, ಅಥವಾ ಆಂಗ್ಯುಲರ್ ಕಲಿಬಹುದು, ಅಥವಾ ಈವನ್ ತುಂಬಾ ಫ್ರೇಮ್ ವರ್ಕ್ಸ್ ಗಳು ಅವೈಲೇಬಲ್ ಇದೆ. ಅದರಲ್ಲಿ ಯಾವ ಫ್ರೇಮ್ ವರ್ಕ್ ಬೇಕಿದ್ರು ಕಲಿಬಹುದು. ಈ ಎಲ್ಲ ಫ್ರೇಮ್ ವರ್ಕ್ಸ್ ಗಳು ಜಾವಾ ಸ್ಕ್ರಿಪ್ಟ್ ಅಲ್ಲಿ ವರ್ಕ್ ಮಾಡುದು. ಸೊ ಅದರಿಂದಾಗಿ ನೀವು ಯಾವ ಫ್ರೇಮ್ ವರ್ಕ್ ಕಲ್ತ್ರೂ ಸಹ ಇನ್ನೊಂದು ಫ್ರೇಮ್ ವರ್ಕ್ ಕಲಿಲಿಕ್ಕೆ ಸುಲಭ. ನನ್ನ ಪರ್ಸನಲ್ ಫೇವರೇಟ್ Vue.js. ಸೊ ಅದರಿಂದ ನಿಮ್ಗೆ Vue.js ಕಲಿಲಿಕ್ಕೆ ಇಂಟ್ರೆಸ್ಟ್ ಇದ್ರೆ ನೀವು Vue.js ಅನ್ನು ಕಲಿಬಹುದು. ಬಟ್ ತುಂಬಾ ಜನರು ರಿಯಾಕ್ಟ್ ಅನ್ನು ಕಲಿತಾರೆ. ನಾನ್ ಸಹ ರಿಯಾಕ್ಟ್ ಅನ್ನು ಕಲ್ತಿದ್ದೆ ಫಸ್ಟ್ ಗೆ, ನಾನು ಈ ವೆಬ್ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡುವಾಗ. ಸೊ ಅದರಿಂದಾಗಿ ನಿಮ್ಗೆ ಯಾವ್ದಾದ್ರು ಒಂದು ಫ್ರಂಟ್ ಅಂಡ್ ಫ್ರೇಮ್ ವರ್ಕ್ ಅನ್ನು ಕಲೀರಿ. ಇದರಲ್ಲಿ ತುಂಬಾ ಕಾನ್ಸೆಪ್ಟ್ಸ್ ಗಳು ಅವೈಲೇಬಲ್ ಇದೆ, ತುಂಬಾ ಕೂಲ್ ಕಾನ್ಸೆಪ್ಟ್. ಸೊ ಅದರಿಂದ ನೀವೀಗ HTML CSS ಜಾವಾ ಸ್ಕ್ರಿಪ್ಟ್ ಅನ್ನು ಯೂಸ್ ಮಾಡಿ ವೆಬ್ಸೈಟ್ ಬಿಲ್ಡ್ ಮಾಡ್ತೀರಲ್ಲ, ಅದನ್ನು ತುಂಬಾ ಸುಲಭದಲ್ಲಿ ಈ ಫ್ರಂಟ್ ಅಂಡ್ ಫ್ರೇಮ್ ವರ್ಕ್ ಅನ್ನು ಯೂಸ್ ಮಾಡಿ ನಿಮ್ಗೆ ಬಿಲ್ಡ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಅದರಿಂದ ಕರೆಕ್ಟ್ ಆಗಿ ನೀವು ಫ್ರಂಟ್ ಅಂಡ್ ಫ್ರೇಮ್ ವರ್ಕ್ ಅನ್ನು ಕಲೀರಿ. ಸೊ ಅದಾದ ನಂತರ ನೀವು ಡೈರೆಕ್ಟ್ ಆಗಿ ವೆಬ್ ಡೆವಲಪ್ಮೆಂಟ್ ಜಾಬ್ಸ್ ಗೆ ಅಪ್ಲೈ ಮಾಡಬಹುದು. ಕೆಲವು ಪ್ರಾಜೆಕ್ಟ್ ಗಳು ಪ್ರಿಪೇರ್ ಮಾಡಿ ನಿಮ್ಮ ರೆಸ್ಯೂಮ್ ಅನ್ನು ಕರೆಕ್ಟ್ ಆಗಿ ಸೆಟ್ ಮಾಡಿ ಅದಾದ ನಂತರ ಅಪ್ಲೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಬಟ್ ನಿಮ್ಗೆ ಇನ್ನೂ ಸಹ ಹೆಚ್ಚು ಸ್ಯಾಲರಿ ಬೇಕು, ಇನ್ನೂ ಸಹ ಹೆಚ್ಚು ಕಲಿಬೇಕು ವೆಬ್ ಡೆವಲಪ್ಮೆಂಟ್ ಅಂತ ಹೇಳಿ ಆದ್ರೆ ಒಂದು ಬ್ಯಾಕ್ ಅಂಡ್ ಫ್ರೇಮ್ ವರ್ಕ್ ಅನ್ನು ಕರೆಕ್ಟ್ ಆಗಿ ಕಲೀರಿ. ಈ ಬ್ಯಾಕ್ ಅಂಡ್ ಫ್ರೇಮ್ ವರ್ಕ್ ಉಂಟಲ್ಲ, ನಿಮ್ಗೆ PHP ಅಲ್ಲಿ ಮಾಡಬಹುದು, ಅಥವಾ ನಿಮ್ಗೆ Node.js ಅನ್ನು ಯೂಸ್ ಮಾಡಿ ಜಾವಾ ಸ್ಕ್ರಿಪ್ಟ್ ಅಲ್ಲಿ ಮಾಡಬಹುದು, ಅಥವಾ ಈವನ್ ಪೈಥಾನ್ ಅನ್ನು ಯೂಸ್ ಮಾಡಿ ಜಾಂಗೋದಲ್ಲಿ ಮಾಡಬಹುದು. ಸೊ ಅದರಿಂದ ಈ ಮೂರು ಫ್ರೇಮ್ ವರ್ಕ್ ನಾನು ಈಗ ಹೇಳಿದಲ್ಲ, ಒಂದು Node.js, ಇನ್ನೊಂದು ಜಾಂಗೋ, ಮತ್ತೆ ಇನ್ನೊಂದು PHP ಇದು Laravel ಫ್ರೇಮ್ ವರ್ಕ್. ಈ ಮೂರು ಫ್ರೇಮ್ ವರ್ಕ್ ಅಲ್ಲಿ ಯಾವ್ದೊಂದು ಬೇಕಿದ್ರೆ ನೀವು ಕಲಿಬಹುದು. ಬ್ಯಾಕ್ ಎಂಡ್ ಕರೆಕ್ಟ್ ಆಗಿ ಬಿಲ್ಡ್ ಮಾಡ್ಲಿಕ್ಕೆ ನಿಮ್ಗೆ ಆಗ್ತದೆ. ಈ ಬ್ಯಾಕ್ ಎಂಡ್ ಉಂಟಲ್ಲ, ತುಂಬಾ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ನಂಗೆ ಪರ್ಸನಲಿ. ಬಟ್ ಕೆಲವರಿಗೆ ಬ್ಯಾಕ್ ಎಂಡ್ ಅಂತ ಹೇಳಿದ್ರೆ ಆಗುದಿಲ್ಲ. ಸೊ ಅದರಿಂದ ನೀವು ಕರೆಕ್ಟ್ ಆಗಿ ನಿಮ್ಗೆ ಆಗ್ತದ ಇಲ್ವಾ ಅಂತೇಳಿ ಎಕ್ಸ್ಪ್ಲೋರ್ ಮಾಡಿ, ನಿಮಗೆ ಅದು ಆಗೋದಾದ್ರೆ ನಿಮ್ಮ ಜಾಬ್ ಆಪರ್ಚುನಿಟಿ ಇನ್ನೂ ಸಹ ಹೆಚ್ಚಾಗ್ತದೆ, ಸ್ಯಾಲರಿ ಸಹ ಇನ್ಕ್ರೀಸ್ ಮಾಡ್ಲಿಕ್ಕೆ ಆಗ್ತದೆ ನಿಮ್ಗೆ. ಇಫ್ ಆಗದಿದ್ರೆ ನೋ ಪ್ರಾಬ್ಲಮ್, ನೀವು ಕರೆಕ್ಟ್ ಆಗಿ ವೆಬ್ ಡೆವಲಪ್ಮೆಂಟ್ ಅನ್ನು ಕಲ್ತು ವೆಬ್ಸೈಟ್ಸ್ ಗಳನ್ನು ಬಿಲ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬಹುದು. ಇಷ್ಟು ಕಾನ್ಸೆಪ್ಟ್ ಕಲ್ತಾದ ನಂತರ ನೀವು ಕರೆಕ್ಟ್ ಆಗಿ ಪ್ರಾಜೆಕ್ಟ್ಸ್ ಗಳನ್ನು ಬಿಲ್ಡ್ ಮಾಡಿ. ಒಂದು 4-5 ಕರೆಕ್ಟ್ ಆಗಿರೋ ವೆಬ್ಸೈಟ್ಸ್ ಗಳನ್ನು ಬಿಲ್ಡ್ ಮಾಡಿ. ಈ ವೆಬ್ಸೈಟ್ಸ್ ಗಳಲ್ಲಿ ನಿಮಗೆ ಕಾಮರ್ಸ್ ವೆಬ್ಸೈಟ್ ಕ್ರಿಯೇಟ್ ಮಾಡಬಹುದು, ಒಂದು ಬಿಸ್ನೆಸ್ ವೆಬ್ಸೈಟ್ ಕ್ರಿಯೇಟ್ ಮಾಡಬಹುದು, ಒಂದು ನಿಮ್ಮ ಪರ್ಸನಲ್ ಪೋರ್ಟ್ಫೋಲಿಯೋ ವೆಬ್ಸೈಟ್ ಕ್ರಿಯೇಟ್ ಮಾಡಬಹುದು, ನಿಮ್ಮ ಡೀಟೇಲ್ಸ್ ಗಳನ್ನೆಲ್ಲ ಹಾಕಿ. ಇಂತ ಪ್ರಾಜೆಕ್ಟ್ಸ್ ಗಳನ್ನು ನೀವು ಕರೆಕ್ಟ್ ಆಗಿ ಕ್ರಿಯೇಟ್ ಮಾಡಿ ಅದು ಕರೆಕ್ಟ್ ಆಗಿ ವರ್ಕ್ ಆಗಿದ್ರೆ ನಿಮ್ಗೆ ಇಮಿಡಿಯೇಟ್ಲಿ ಜಾಬ್ಸ್ ಗಳಿಗೆ ಅಪ್ಲೈ ಮಾಡ್ಲಿಕ್ಕೆ ಆಗ್ತದೆ. ವೆರಸ್ ನೀವು ಈ ಪ್ರಾಜೆಕ್ಟ್ಸ್ ಗಳನ್ನು ಕ್ರಿಯೇಟ್ ಮಾಡಿದ ನಂತರ ಅದನ್ನು ನೀವು ರಿಲೀಸ್ ಮಾಡ್ಲಿಕ್ಕೆ ಸಹ ಕಲಿಬೇಕು. ಎಂತಕ್ಕಂತ ಹೇಳಿದ್ರೆ, ನೀವು ಈ ವೆಬ್ಸೈಟ್ಸ್ ಕ್ರಿಯೇಟ್ ಮಾಡುವುದು ನಿಮ್ಮ ಲ್ಯಾಪ್ಟಾಪ್ ಒಳಗೆ. ಒಂದ್ಸರಿ ನಿಮ್ಮ ಲ್ಯಾಪ್ಟಾಪ್ ಇಂದ ಅದು ಹೊರಗೆ ಬರಬೇಕಿದ್ರೆ ನೀವು ಇದನ್ನು ರಿಲೀಸ್ ಮಾಡಬಹುದು. ಸುಲಭದಲ್ಲಿ ನೆಟ್ಲಿಫೈ ಅನ್ನು ಯೂಸ್ ಮಾಡಿ ನೀವು ಇದನ್ನು ರಿಲೀಸ್ ಮಾಡಬಹುದು, ನಿಮಗೆ ಫ್ರೀ ಆಗಿ ಬೇಕಿದ್ರೆ. ಎಲ್ಲರೂ ಪೇಯ್ಡ್ ಆಪ್ಷನ್ಸ್ ಅಲ್ಲಿ GoDaddy ಮತ್ತೆ AWS, ಡಿಜಿಟಲ್ ಓಷನ್, ಮೈಕ್ರೋಸಾಫ್ಟ್ ಅವರದ್ದು ಸಹ ಉಂಟು. ಎಲ್ಲ ಹಲವಾರು ಆಪ್ಷನ್ಸ್ ಗಳಿವೆ. ಬಟ್ ಸಿಂಪಲ್ ಆಗಿ ಹೇಳುದಾದ್ರೆ ನಿಮ್ಗೆ ನೆಟ್ಲಿಫೈ ಅನ್ನು ಯೂಸ್ ಮಾಡಿ ರಿಲೀಸ್ ಮಾಡಬಹುದು ವೆಬ್ಸೈಟ್ ಗಳನ್ನು. ಸೊ ಹಾಗಾಗಿರೋದ್ರಿಂದ ನೀವು ಒಂದ್ಸರಿ ಪ್ರಾಜೆಕ್ಟ್ ಅನ್ನು ರಿಲೀಸ್ ಮಾಡಿದ್ರೆ ನಿಮ್ಗೆ ಆ ವೆಬ್ಸೈಟ್ ಗಳು ಎಲ್ಲರಿಗೂ ತೋರಿಸಲಿಕ್ಕೆ ಆಗ್ತದೆ. ನಿಮ್ಮ ಪರ್ಸನಲ್ ಪೋರ್ಟ್ಫೋಲಿಯೋ ವೆಬ್ಸೈಟ್ ರಿಲೀಸ್ ಮಾಡಿದ್ರೆ ನೀವು ಎಲ್ಲರಿಗೂ ಅದು ಕಾಣ್ತದೆ. ನೀವು ವೆಬ್ ಡೆವಲಪರ್ ಮತ್ತೆ ಯಾರಿಗಾದ್ರೂ ಜಾಬ್ ಅಪ್ಲೈ ಮಾಡ್ಲಿಕ್ಕೆ ಇಮಿಡಿಯೇಟ್ಲಿ ಆ ಲಿಂಕ್ ಅನ್ನು ತೋರಿಸಿದ್ರೆ ಅದ್ರಲ್ಲಿ ನಿಮ್ಮೆಲ್ಲ ಡೀಟೇಲ್ಸ್ ಗಳು ಇರ್ತವೆ. ಮತ್ತೆ ನಿಮ್ಮ ಪ್ರಾಜೆಕ್ಟ್ ಗಳು ಉಂಟಲ್ಲ, ಅದನ್ನ ಸಹ ನೀವು ರಿಲೀಸ್ ಮಾಡಬೇಕು. ಒಂದ್ಸರಿ ನೀವು ನಿಮ್ಮ ಪ್ರಾಜೆಕ್ಟ್ ಅನ್ನು ರಿಲೀಸ್ ಮಾಡಿದ್ರೆ ಬೇರೆಯವರಿಗೆ ಅದನ್ನು ನೋಡ್ಲಿಕ್ಕೆ ಆಗ್ತದೆ. ಅದರಿಂದ ನಿಮಗೆ ಫ್ರೀಲಾನ್ಸಿಂಗ್ ಅಥವಾ ಜಾಬ್ ಆಪರ್ಚುನಿಟಿ ಉಂಟಲ್ಲ ತುಂಬಾ ಹೆಚ್ಚಾಗ್ತದೆ. ಸೊ ಅದರಿಂದ ಒಂದು 4-5 ಪ್ರಾಜೆಕ್ಟ್ ಗಳನ್ನು ಕರೆಕ್ಟ್ ಆಗಿ ಮಾಡಿ ಮತ್ತೆ ಇಮಿಡಿಯೇಟ್ಲಿ ಜಾಬ್ ಗೆ ಅಪ್ಲೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.